ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಆಯ್ತು, ಸಾಹೇಬರು ಮಾತಾಡ್ತಾರು. ಈಗ ಸಚಿವರು ಶಿವಾನಂದ ಪಾಟೀಲ್ ಸರ ನಿಮ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೋ, ದಯವಿಟ್ಟು ಕೇಳ್ರಿ. ಇರ್ರಿ, ಕಿವಿ ಅಟ್ಟ ಏನ್ ಮಾಡಕ್ ಬರೋದಿಲ್ಲ, ಬಿಸಿಲು ಭಾಳ ಐತಿ, ಕಿವಿ ಅಟ್ಟ ಇರ್ಲಣ ಸರ್. FRP ಬದಲ ಅದು ದಿಲ್ಲಿಗೆ ನಿಯೋಗನ್ನ ನಾವು ಮೊನ್ನೆ ಅವರ ರಾಘವೇಂದ್ರ ಸಾಹೇಬರು ಕೂಡ ಅವ್ರಿಗೆ ಹೇಳಿದಿವಿ, ವಿಜೇಂದ್ರ ಅವ್ರಿಗೆ, ನೀವೊಂದು ನಿಯೋಗ MP ಅವ್ರನ್ನ ಕರ್ಕೊಂಡು ಎಲ್ಲ ಮುಖಂಡರು ಕರ್ಕೊಂಡು ನರೇಂದ್ರ ಮೋದಿ ಅವ್ರಿಗೆ ಭೇಟಿ ಮಾಡಿಸ್ರಿ, ಅದು ಒಳ್ಳೆ 9.5 ಆಗಲಿ ಅಂತೇಳಿ. ಅದು ಕೂಡ ಒಂದು ತಮ್ಮದು ರಾಜ್ಯ ಸರ್ಕಾರದಿಂದ ಒಂದು ನಿಯೋಗ ಒಯ್ಯುವಂಥದ್ರ ಜೊತೆ ರೈತರನ್ನು ಒಳಗೊಂಡು ಕರ್ಕೊಂಡು ಹೋಗುವಂಥದ್ದು ಆಗಬೇಕು ಅನ್ನೋಂಥ ವಿಚಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವರ ಅಂತರಾಳದಲ್ಲಿ ನೆನೆದು ಇವತ್ತಿನ ಕಳೆದ 10 ದಿವಸದ ಈ ಹೋರಾಟ, ಬುರ್ಲಾಪುರ್ ಕ್ರಾಸಿನ ಹೋರಾಟದಲ್ಲಿ ವೇದಿಕೆ ಸಾನ್ನಿಧ್ಯತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ, ಆಶೀರ್ವಾದ ಮಾಡಿ, ನಮ್ಮ ಮನಸ್ಸುಗಳನ್ನು ಕೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಮುಗುಳ್ಕೊಡ್ ಅಜ್ಜ ಅವರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ಥರ ಮುಕ್ತೇಶ್ವರ ಹಡಿಗ್ನಾಳ್ ಸ್ವಾಮಿಗಳ ಪಾದಾರಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ಹೋರಾಟಗಾರರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ರೈತ ಸಂಘ ಅಂದರೆ ನಂಜುಂಡಸ್ವಾಮಿ ಅವರ ನಂತರ ರೈತ ಸಂಘ ಅಂತ ಹೇಳಿ ಮಾತಿತ್ತು. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನು ಯಾರಾದರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಭಾಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿಸಿ ಓಡಿಸಿದ್ರಿ. ಅವರು ಜೀವನ ತುಂಬ ಹೋರಾಟ ಮಾಡಿದಾರ. ಅವ್ರ ದುರ್ದೈವ ಎಂಥದ್ದು ಅಂತಂದ್ರೆ, ಅವ್ರ ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವ್ರು ಯಾವ ಸ್ಥಿತಿ ಒಳಗೆ ಬಂದಾರ ಗೊತ್ತಿಲ್ಲ ನಿಮಗೆ. ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಆದರೆ ಅವ್ರ ಸ್ವಾಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು. ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರದಿಂದ ಏನೂ ತಾವು ಬಯಸಬೇಡ್ರಿ, ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಹಣ ನಮಗೆ ಬೇಡ ಅಂದಿರ್ತಕ್ಕಂಥ ನಾಯಕರು ಯಾರಾದ್ರೂ ಇದ್ರೆ ಅದು ಶಾಂತಕುಮಾರ್ ಅವರು. ಅವರನ್ನು ಕಂಡು ಮುಖ್ಯಮಂತ್ರಿಗಳು ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದವರು. ಅಂಥವ್ರು ಇವತ್ತು ಹೋರಾಟಕ್ಕೆ ಬಂದಾರೆ. ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಆದಾಗ ಇತ್ತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ಇರ್ಬೋದಂದ್ವಿ ನಾವು, ಏನು ನಮಗೆ ನಾ ಇನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು.
ಇದೆಲ್ಲ ನಡೀದು ಇದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗೆ ಅಂದೆ, ನೋಡು ವಿಜೇಂದ್ರನ್ ಎಂಥ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನು ಮಾಡೋರು? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಹಂಗೆ ಅವ್ರ ಹಣೆ ಬಾರನಾಗ ಹಂಗೆ ಬರ್ದದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಭಾಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದು ಬಿಡ್ತಾರೆ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದರೆ ಅಂಥ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅಕಸ್ಮಾತು ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ದರೆ ನಾನು ನಿಮಗೆ ವೇದಿಕೆನೇ ಮುಟ್ತಿದ್ದಿಲ್ಲ. ಅವರಿಬ್ಬರು ಬಹಳ ನನಗೆ ಹೇಳಿದರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂಥೇಳಿ. ನಾನು ಅಂದೆ, ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿನ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾ ಅಲ್ಲಿ ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನು ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ ಆಯ್ತು. ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನ ತಾಳ್ಮೆಯನ್ನು ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದು ಕಾಲದಲ್ಲಿ ಬರೀ 35 ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕಾಗ. 2 ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸಿ ತಿಂತಿದ್ವಿ. ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ. ಉಳ್ಳು ಎಣ್ಣೆ, ಉಂಬಾ ಎಣ್ಣೆ ಅಂತಿರಲ್ಲ, ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ. ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನು ನಾವು ನೆನಿಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂಥ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತೇಳಿ ಹೇಳ್ಬೇಕು. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡಬೇಕಾದ್ರೆ ರೈತ ಬೇಕು ಅನ್ನೋದು. ಆದರೆ ಇವತ್ತು ಸುದೈವ ಎಂಥದಂದರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಆಗ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತೇಳಿ ಹೇಳಬೇಕು. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ಬೋದು, ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ ಅಂಥೇಳಿ ನಾವು ಭಾವಿಸೋಣ. ಈ ಸಂದರ್ಭದಲ್ಲಿ ನಮ್ಮ DC ಅವರಿಗೆ, SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳಿದ ಇದು ಆಂದೋಲನ ಆಗಿಬಿಟ್ಟಿತ್ತು. ಆಂದೋಲನ ಬರೇ ಬುರ್ಲಾಪುರ್ ಕ್ರಾಸ್ನಾಗ ಆಗಿದ್ರು ನಾವು ತಾಳ್ಕೋತಿದ್ವಿ. ಆದರೆ ಇದು ರಾಜ್ಯವ್ಯಾಪಿ ಹಕ್ಕು. ನಮಗೆ ಅವಾಗ ಅರಿವಾಯ್ತು, ಒಂದು ದಿವಸ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದೆ ಅನ್ನುವಂಥ ಸ್ಥಿತಿಗೆ ತಂದಿದ್ರಿತ. ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದೀರಿ. ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದೆ. ಆ ವಿಚಾರಗಳನ್ನು ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ TV ಯಲ್ಲಿ ಮಾತನಾಡಿದ್ದಾರೆ.
ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಲ್ಲಪ್ಪ ಅಂಗಡಿಯವರು, ಕನ್ನೂರವರು, ಶ್ರೀಶೈಲ್ ಅವರು, ಭಾಳ ಜನ ಇನ್ನು ವೇದಿಕೆ ಮೇಲಿದ್ದಾರೆ. ನನಗೆ ದಯಮಾಡಿ ಅವ್ರ ಹೆಸರು ತೊಗೊಳಕ್ಕಾಗಲ್ಲ, ಕ್ಷಮೆಯನ್ನು ಕಿತ್ಕೋತಾ ಇದ್ದೀನಿ ಎಲ್ಲರಲ್ಲಿ. ಅವರೆಲ್ಲರ ಹೆಸರು ಚುನಾಪಣ್ಣ ತಗೊಂಡು ನಾನು ಒಂದೂ ಬಿಟ್ಟಿಲ್ಲ. ಏನಾರೇ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ. ಇಂದ್ರಾಗಡೆ ನೀವು ಚಿಂತೆ ಮಾಡಬೇಡ್ರಿ. ಈ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಇಡೀ ಕರ್ನಾಟಕದ ರೈತರು, ನಾನು ಬರೀ ಬುರ್ಲಾಪುರ ರೈತರು ಅನ್ನೋದಿಲ್ಲ. ನಿಮ್ಮನ್ನು ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡ್ರೇ ಮುಗೀತು ನಮ್ದಲ್ಲಿ. ನಾವು ಅಲ್ಲಿಗೆ ಮುಗೀತತ್ತೆ ತಿಳಿದಿದ್ವಿ. ಹಿಂಗಿದು ಹಿಂಗೆ ಶುರು ಆಯ್ತು. ಯಾದಗಿರಿ, ರಾಯಚೂರ, ಮೈಸೂರ, ಮಂಡ್ಯ, ಹಾಸನ್ನು, ಚಾಮರಾಜನಗರ ಉಳಿದಿತ್ತು, ಅದೂ ಬಂದದ ಇಲ್ಲಿ. ಇವತ್ತು ಯಾವ ಮೂಲೆಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ರಾಜ್ಯವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದರೆ ಕಡಿಮೆ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಅದು ಆದರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗಲಿಲ್ಲ ನಿಮಗೆ. ಎಲ್ಲೆಲ್ಲಿಯೋ ಲಕ್ಷಗಟ್ಟಲೆ ರೊಟ್ಟಿ ಬಂದವು, ಅನ್ನ ಬಂತು, ಸಾರು ಬಂತು, ಊಟ ಬಂತು. ಇದು ನಿಜವಾದ ರೈತರ ಹೋರಾಟ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕು. ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು, ಇದೇ ಕೊನೆ ಆಗಬಾರ್ದು. ಮತ್ತು ನಾಳೆ ಹೋಗಿರ ಹೈವೇಕ್ಕೆ ಹಂಗಲ್ಲ. ನೀವು ಹತ್ತಂಗೆ ಮಾಡಬೇಕು, ನಾವು ಕುಡಿಸ್ದಂಗೆ ಮಾಡಬೇಕು. ಹಿಂಗಿರ್ಬೇಕು. ಮತ್ತೆ ಎಲ್ಲರೇ ನೀವು ಮತ್ತು ನಮಗೆಲ್ಲರೇ ಬಲೂನ್ನಾಗ ಹವಾ ಊದು ಹೊಡಿಬೇಡ್ರಿ. ಹಂಗೆ ಮಾಡಬಾರ್ದು. ಯಾಕಂದ್ರೆ ನೀವು ನಮ್ಮ ಮೇಲೆ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ ತಗೊಂಡು ನಮಗೆ ಹೊಡೆದ್ರು ನಡೀತದ. ನಾವು ಯಾವುದೂ ಕೆಟ್ಟ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲರಿಗಿನ್ನ ದೊಡ್ಡದು ಒಂದು ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದು ದೊಡ್ಡ ಪುಣ್ಯ. ನಾವು ಇಲ್ಲ, ನಾ ಏನೂ ತೆಗೆದಿಲ್ಲ. ಈ ಹೋರಾಟನಾಗ ನಾನು ಹೇಳಿದ್ನಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಹಂಗೆಲ್ಲ ಬರೀತಾವ. ಆದರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇರಬೇಕು. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕದೇ ಇದ್ರೆ ದೇಶ ಬದುಕೋದಿಲ್ಲ. ಈಗ ತಾನೇ SP ಅವರು DC ಅವರು ಹೋದ್ರು. ಅವರಂಥ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದರು, ಖರ್ಚು ಕಡಿಮೆ ಮಾಡಿರಿ, ಉತ್ಪಾದನೆ ಜಾಸ್ತಿ ಮಾಡಿರಿ. ಆ ವಿಚಾರ ಇಟ್ಕೊಂಡವರು ಅವರು. ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೆ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರೆ. ಅವೆಲ್ಲ ಸಹನತೆಯನ್ನು ಇಟ್ಕೊಳ್ಬೇಕು. ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ, ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕೀಗ. ಈಗ ಇನ್ನಾಗೆ ಯಾರೋ ಒಬ್ರು ಹೇಳಿದ್ರು, ಹಿಂದಿಂದು ಆ ಗ್ಯಾಂಗಿನ 112 ರೂಪಾಯಿ ಕೊಡೋದದ, 14 ರೂಪಾಯಿ ಕೊಡೋದದ. ಚುನಾಪಣ್ಣನೇ ಹೇಳ್ದ. ಈಗ ಅದನ್ನು ನಾನೇ ಕೊಡಿಸ್ಬೇಕು, ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ. ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದ್ದೆ. ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗೋದ್ರೊಳಗಾಗೆ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ DC ಅವರಿಗೆ ಮಾತನಾಡಿದರು.
ನಾನು ಇಲ್ಲಿ ಕಳಿಸ್ಬೇಡ್ರಿ ಅಂಥೇಳಿ ಆದೇಶ ಕೂಡ ಮಾಡಿದ್ರು. ನಾನು ಇಲ್ಲಿ ಬರಬಾರ್ದು ಹೋಗಬಾರ್ದು ಅಂಥೇಳಿ ಕೂಡ ನಾನು ಮನಸ್ಸು ಮಾಡಿದ್ರು. ಯಾಕೆಂದರೆ ಅಷ್ಟು ಆವೇಶದಲ್ಲಿ ತಾವಿದ್ರಿ. ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ತಾವು ಬಂದುಬಿಟ್ಟಿದೆ. ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ, ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದು ಸರ್ತಿ ಜಾಸ್ತಿ ಇರ್ತಾರೆ. ಅಂಥವ್ರಿಂದ ಈ ಹೋರಾಟಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಇತ್ತು. ಆದರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನು ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೀನಿ. ಅದರಲ್ಲಿ ನನಗೆ ಒಂದು ಆತ್ಮಬಲ ಏನು ಬಂತು ಅಂದರೆ, ಇಲ್ಲಿ ಬಂದ ಮೇಲೆ ನಾನು ಜೀವಂತ ಹೋಗ್ತೀನಿ ಅನ್ನೋದಕ್ಕೆ ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನ್ನಿಸ್ತೀನಿ. ಅವ್ರು ಇರಲಿಲ್ಲ ಅಂದರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು ಆವೇಶ. ಆದರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಹಂತನ್ನು ತಂದಿದ್ದಾನೆ. ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ. ಆದರೆ ನಂದು ಒಂದು ವಿನಂತಿ ಇದೆ, ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು, ಈಗ ಬಹಳ ಅನಿವಾರ್ಯ ಇದೆ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಕೃಷಿ ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿಬೇಕು. ಆದರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವು ಎಲ್ಲರೂ ಕಬ್ಬು ಹಚ್ತೀವಿ, ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲರೂ ಸೂರ್ಪಾನೇ ಬಿತ್ತೀವಿ. ಯಾಕಂದ್ರೆ ಅವನ ಕೂರಿ ಹುಳ ನನ್ನ ಹೊಲಕ್ಕೆ ಬರಬೇಕು, ನಾನು ಅವನ ಹೊಲಕ್ಕೆ ಹೋಗ್ಬೇಕು. ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತೀವಿ, ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಹಚ್ತೀವಿ, ಒಬ್ಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ದಾಳಂಬ್ರಿನೇ ಹಚ್ತೀವಿ. ಈ ಕಾಲ ಬದಲಾಗ್ಯದ. ನಿಮಗೆ ಬೆಳೀತಕ್ಕಂಥ ಅನೇಕ ಅವಕಾಶಗಳಿದಾವೆ. ಒಂದು ಬೆಳೆ ಕೊಯ್ ಕೊಟ್ಟರೆ ಇನ್ನೊಂದು ಬೆಳೆಯನ್ನು ನಾವು ಬೆಳಿಬೇಕು. ಆದರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ. ಇನ್ನೂ 10 ವರ್ಷ ಬೆಳೀರಿ, 11ನೇ ವರ್ಷ ನಿಲ್ಲಿಸ್ರಿ, ಇದು ಮುಗೀತದ ಕತೆ ಇದ್ರದ್ದು. ಇದನ್ನು ತಲೆಯಾಗಿ ಇಟ್ಕೋರಿ. ಯಾಕಂತಂದರೆ ಇನ್ನೊಂದು 10 ವರ್ಷ ಯಾಕೆ ನಿಮಗೆ ಬೆಳೆ ಅಂತ ನಾನು ಹೇಳ್ತೀನಿ ಅಂದರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದು ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವ ಅನ್ನುವಂಥ ಆತ್ಮವಿಶ್ವಾಸ ನನಗದು. ಮತ್ತು ಕಾರ್ಖಾನೆ ಮಾಲಕರಿಗೆ ಗೊತ್ತದ 10 ವರ್ಷ ಆದಮೇಲೆ ನಮ್ಮ ಹಣೆ ಬಾರನು ಹದಗೆಡ್ತದ ಅನ್ನೋದು. ಯಾಕಂದರೆ ಎಲ್ಲ ಚುನ್ನಪ್ಪಣ್ಣನಂಥವ್ರು ಶಾಣೆ ರೂಟ್ ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೇ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನೆನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡು, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದರೆ ನಾವು ಹೇಳ್ತೀವಿ, ಏನಾರೇ ಎಮ್ಮೆ ಆಕಳ ಹಿಂಡಬೇಕಾದ್ರೆ ಕರ ಬಿಡಬೇಕೇ ಆಗ್ತದೆ. ಕರ ಬಿಟ್ಟರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನು ಅದಕ್ಕೆ. ಆದರೆ ಕೆಲವು ಕರುಗಳು ಒಂದೇ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವೆ. ಹಾಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸಕ್ಕರೆ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಆದರೆ ದುರ್ದೈವ ಏನಾಗ್ಯದ, ನಮ್ಮಂಥವ್ರು ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲಾನೆ ಕೊಯ್ಕೊಂಬಂದೀವಿ ನಾವು. ಇದು ಸುಮಾರು ಚಟಕ್ಕೆ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೀ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗೆ ಬಂದದು. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರೆ ಭಾಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂಥವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು ಅದನ್ನು. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನೋ ಆಸೆ ನಂದು. ಅಂಥವ್ರನ್ನ ನೀವು ಸೃಷ್ಟಿ ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರು ಇಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದರೆ ಅಲ್ಲಿ ಬಹಾದೂರುಗಳು ಬಂದವರು
ಅದು ಬರೀ ನೀರು ಕುಡಿದು ಬಾ ಅಂದ್ರೆ ರಕ್ತ ಕುಡಿದು ಬಂದಾರ ಅವರು. ಅಂಥ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದೆ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ ಅದು. ಹಿಂದೆ ಬಿ ಟಿ ಪಾಟೀಲ್ರು ನಿಮ್ಮ ಬೆಳಗಾವದವರೇ ಅಜಿತ್ ಶೆಟ್ಟಿ ಅಂತ ಒಬ್ರು ಕಿಸಿ ಇದ್ರು, ಅವ್ರು ಕಟ್ಟಿದ್ದು. ಆದರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದರ ಸ್ಥಿತಿ ಕೂಡ ಹಾಗೆ ಅದ, MK ಹುಬ್ಳಿ ಹಂಗೆ. ಆದರೂ ಕೂಡ ಅದು ಬದುಕಲಿ ಅಂಥೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವರು ಮಕ್ಕಳು ಕಬ್ಬು ಎಲ್ಲಿ ಒಯ್ತಾರೆ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂದಿಸ್ತಾರೆ. ಮತ್ತು ನೀವು ಇಟ್ಟು ಸುಮಾರು ಅದಿರಿ, ನಮ್ಮ ಮುಂದೆ ಹೂ ಅಂತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ, ಕಾರ್ಖಾನೆ ವಿರುದ್ಧದಲ್ಲಿ ಮಾಡಿ ತೋರ್ಸ್ ನನಗೆ ಬಂದ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಇಲಾಖೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದರು, ಕುರುಗುರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಅಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊಂಡಿವಿ, ಕಾಟ ಹೊಡೆದಂಥ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ. ಆದ್ರೆ ನೀವು ಸಿದ್ಧೆ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟೀನಿ. ಇನ್ನೂ ಒಬ್ಬರು ಯಾರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ಬರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು 4 ವರ್ಷದ ಹಿಂದಿಂದ ಹಚ್ಕೊಟ್ಟಾರ. ಅದು ನಾನು ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದರು ಬಿಡ್ಲಾರ್ದಂಥ ಚುನ್ನಪ್ಪಣ್ಣ, ಅದು ಒಂದು ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ, ನಾ ಬೇಡ ಅನ್ನೋದಿಲ್ಲ. ಒಂದು 2 ಕಿಲೋ ಕಮ್ಮಿ ಹಚ್ಚಲಿ, ಬೇಡ ಅನ್ನಂಗಿಲ್ಲ. ಆದರೆ ಟನ್ ಗಟ್ಟಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ ಹಾಕ್ತಾರೆ ಅವರು. ಅಂಥದ್ದು ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ತು ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟೀನಿ, ನೀವು ಯಾರೂ ತಿಳ್ಕೊಳಕ್ಕೆ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರೆ ಹಾದ್ಯಾಗ ಒಂದರೆ APMC ಹತ್ತದ. ನೀವು ನಾವು ಪುಕ್ಕಟ್ ಕಾಟ ಮಾಡಿಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು, ಕಬ್ಬಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನಿ ನಾನು. ಏನ್ ಹೇಳಾಕ್ತೀರಿ? ಫೋನ್ ಹೋಗ್ತದ, ಮತ್ ನಾ ಬರ್ತೀನಿ ಅಂದ್ರೆ ನನಗೆ ಅಂಜಿಲ್ಲ, ನೀ ಅವ್ರು ಬರೀ ಫೋನಿಗೆ ಅಂಜಲ ಹತ್ತಿ. ಇಲ್ಲ, ನಮ್ಮ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋ. APMCನೂ ಗೌರ್ಮೆಂಟೇ, APMC ನಡೆಸೋರೇ ರೈತರು, ನಾ ನಡ್ಸಂಗಿಲ್ಲ. ಹಂಗೆ ಮಾಡಂಗಿಲ್ಲ, ಹಂಗೆ ಅನ್ಕೋತ ಕೂಡ್ಬಾರ್ದು. ಇದೇ ನಿಮ್ ತಪ್ಪದ. ಇಲ್ಲೋಡಮ್ಮ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ. ಈಗ ನನ್ನ ಮನಸ್ಸು ಆ ಕಡೆ ತಮ್ಮ ಸಾಹೇಬ್ರು ಮಾತಾಡ್ತಕ್ಕ ಶಾಂತಿ. ನಾನು ನಿಮಗೆ ಹೇಳಾಕತ್ತೀನಿ, ಹಾದಿ ಹೇಳಾಕತ್ತೀನಿ. 176 APMC ಇದಾವೆ. ನಿಮಗೆ ಹಾದಾಗ ಹೋಗಾಗ ಒಂದಾದ್ರೂ 10. ಮತ್ತು ನಾವು APMCಯಿಂದ ಆದೇಶ ಮಾಡೀವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದ್ದಾರೆ. ಅವ್ರ ಇದ್ರಿಗೆ ಆದೇಶ ಮಾಡಿಸಿದೀನಿ ನಾನು, ಮತ್ತು ಅವರೇ ಪ್ರಸ್ತಾಪ ಮಾಡಿದ್ದು. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ, 176 APMC ಒಳಗೆ ನೀವು ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು, 10 ಪೈಸಾ ತಗೊಳ್ಳಾರ್ದೆ ಕಾಟ ಮಾಡಿಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವೆ, ಪುಕ್ಕಟ್ಟು ನಿಮಗೆ ಕಾಟ ಮಾಡಿಕೊಡ್ತಾರ.
ಒಂದು ರಿಸಿಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ. ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ, ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗೆ ಕಳಿಸ್ಬೇಡ್ರಿ, ಹೊರಗೆ ತೊಗೊಂಬರ್ರಿ, ಬಂದು ತೂಕ ಮಾಡಿ. ಅದನ್ನ ನಾವು ಮಾಡೀವಿ. ಈಗ ನಾ ಅದನ್ನ ಮುಂದೆ ಹೇಳ್ತೀನಿ ನಾನು ಮುಂದೆ ಹೇಳ್ತೀನಿ. ಈಗ ನೀವು ಎಲ್ಲರಿಗೂ ತಲೆಯಾಗಿರ್ತಾವ, ಇಲ್ಲ ಅನ್ನಂಗಿಲ್ಲ. ಅವು ಹೀಗೆ ತೊಡ್ಕೋಬೇಡ್ರಿ. ನಾ ಹೇಳಿದ್ಮೇಲೆ ನೀವು ಬಂದು ಒಬ್ಬೊಬ್ಬರೇ ತೊಡ್ಕೋರಿ, ನಾ ಕೇಳ್ತೀನಿ. ಇಟ್ಟು ಮಂದಿದ್ ಕೇಳೋದಂದ್ರೆ ಭಾಳ ಕಷ್ಟ ಆಗ್ತದೆ ನನಗೆ. ನೀವು ಒಬ್ಬೊಬ್ರು ಆಮೇಲೆ ಬರ್ರಿ, ನನ್ನ ಕಡೆ ಏನು ಸವಲತ್ತದ ಅದು ಹೇಳಕ್ ಬಂದೀನಿ ನಾನು ಅಷ್ಟೇ. ಇಲ್ಲಿ ನಮ್ಮವನು ನಿಂತ ನೋಡಿ ಬಿಜಾಪುರದ, ಇವಂಗೆ ಒಂದು ಕಾಟ ಕೂಡ್ಸೋದ್ ಕೊಟ್ಟಿ, ನೀವು ಇನ್ನ ತನಕ ಕೂಡ್ಸಿಲ್ಲ, ಕೂಡ್ಸಲ್ಲ, ಎಲ್ಲಿ ಅದಾನ? ಜಾಗ ಹೊಡೆದ್ ಕಿಶನ್ ಕೂಡ್ಸ, ಆಮೇಲೆ ನಾನು ನೋಡ್ಕೋತೀನಿ. ಅದನ್ನೇನಿಲ್ಲ, ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಅವ ಕಾನೂನು ಪ್ರಕಾರ ಹೇಳ್ದಂಗೆ. ನಾನು ಅದಕ್ಕೂ ಪತ್ರ ಬರ್ದೀನಿ, ಅವ್ರಿಗೂ ಒಂದು ಕಾಟ ಕೂಡಿಸ್ಕೊಡ್ತೀನಿ ನಾನು, ನೀವು ಕೂಡಿಸ್ಕೋರಿ. ಮತ್ತು ಆ ಕಾಟ ರೈತ ಸಂಘದಿಂದೇ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದ್ದೀನಿ ನಿಮಗೆ. ಅದಕ್ಕೆ ಏನು ಬೇಕಾ ತೂಕ ಮಾಡ್ಕೊಂಡು ಉಳ್ದಿದ್ದು ಬೆಳಗ್ಗೆ ಸ್ವಲ್ಪ ರೊಕ್ಕ ತಗೋರಿ. ನಿಮ್ಮ ಕಾಟ ಇದ್ರೆ ಅದು ಮೇಂಟೈನು ಆಗ್ಬೇಕಲ್ಲ. ಅದನ್ನ ಯಾರು ನೋಡೋರು ಒಂದಿಷ್ಟು ಇಬ್ರು ಅನ್ನದಾತಗಳು ಬೇಕಲ್ಲ, ಅದಕ್ಕೂ ಗಿರಿ ಸಾಕವ ಆಯಿಲ್ ಹಾಕವ್ರಿ ಬೇಕಲ್ಲ. ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ 12 ಕಾಟ ನಾನು ಹೊಸ ಕೂಡ್ಸಕತ್ತೀನಿ ಇಡೀ ರಾಜ್ಯ ತುಂಬ. ಚಾಮರಾಜನಗರದವ್ರು ಇರಲಿ, ಬಿಜಾಪುರದವ್ರು ಇರಲಿ, ಬೆಳಗಾವದವ್ರು ಇರಲಿ, ಬಾಗಲಕೋಟದವ್ರು ಇರಲಿ, ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ದಯಮಾಡಿ ನೀವು ಆ ಕಾಟಗಳು ಉಪಯೋಗ ತಗೋರಿ. ಅವು ಇರದೇ ಹೋದರೆ 176 ನಮ್ಮ APMC ಅದಾವು. ಅದರಲ್ಲಿ ಒಂದು 140-50 ಜೀವಂತ ಅದಾವೆ, ಯಾವುವು ಇಲ್ಲ ಅಂತಿಲ್ಲ. ನಾನು ಎಲ್ಲ ಜೀವಂತ ಇಟ್ಟೀನಿ. ನಾನು ಬಂದ ಮೇಲೆ ಅಲ್ಲಿ ಕಾಟ ಮಾಡ್ಕೋರಿ. ನಿಮ್ಮ ಕಡೆ ಒಂದು ರಿಸೀಟ್ ಇಟ್ಕೊಡ್ರಿ, ಅಲ್ಲಿ ಹೋಗಿ ಕಿಸಿಂದ ಅವ್ರದ್ದು ಎಷ್ಟು ಬರ್ತದೆ, ಕಡಿಮೆ ಬರ್ತಂದ್ರೆ ಅವಾಗೆ ಹೊರಗೆ ತೊಗೊಂಬರ್ರಿ, ಟ್ಯಾಕ್ಟರ್ ಒಳಗೆ ಬಿಡಬೇಡ್ರಿ. ಮತ್ತು ಇನ್ನೂ ಒಂದು ನಾವು ಮಾಡೀವಿ, ಇದನ್ನು ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ, ವೇಯಿಂಗ್ ಬ್ರಿಡ್ಜ್ ಸರ್ ಶಾಂತನಗೌಡ ಸಾಹೇಬ್ರೆ, ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದೀವಿ. ಆ ಡಿಜಿಟಲೈಸೇಷನ್ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನ್ನಪ್ಪ ಪೂಜಾರಿ ಅವರು ಏನೋ ಈಗ ಹೇಳ್ತಾ ಇದ್ದಾರೆ. ಅದನ್ನ ಏನಾದರೂ ಆ ಥರ ಆಯ್ತಪ್ಪ ಅಂತಂದರೆ, ಆಗಿದ್ದೇ ಖರೆ ಮಾಡಿದರೆ ಅಂದರೆ ಅದು ಖಂಡಿತ ನನಗೆ ಬರೋದಿಲ್ಲ. ವೇಟ್ ಮಾಡೋದು ಇಲಾಖೆ ಯಾರಿಗದಪ್ಪ ಅಂದ್ರೆ ನಮ್ಮ ಮುನಿಯಪ್ಪ ಸಾಹೇಬರಿಗೆ ಅದು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದವ್ರಿಗೆ. ಆದರೆ ರೈತರ ಹಿತದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ ಇದನ್ನು. ಆದರೂ ಅವರಿಗೂ ವಿನಂತಿ ಮಾಡ್ಕೊಂಡಿನಿ ಮುನಿಯಪ್ಪ ಸಾಹೇಬರಿಗೆ, ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದರೆ ಕಾರ್ಖಾನೆ ಮಾಲೀಕರನ್ನು ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲನೂ ಹೇಳ್ಯಾರ, ಆದ್ರೆ ಅವ್ರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅದಾರ, ಅದ್ರ ಸಲಾಗಿ ಇದು ಹಿಂಗೆ ಆಗ್ಲಕತ್ತದು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ ಏನು ಹೋಗಿ ಸ್ಟ್ಯಾಂಪಿಂಗ್ ಮಾಡಿಬಿಡ್ತಾರೆ. ನನಗೆ ಇವತ್ತು ನಿಮ್ಗೆ ಹೇಳಬೇಕಾದ್ರೆ, ಹೋದ ಸರ್ತಿ ಸೀಸನ್ನಲ್ಲಿ ಒಂದೊಂದು ಕಾರ್ಖಾನೆಯನ್ನು 3 ಸರ್ತಿ ಚೆಕ್ ಮಾಡಿಸಿನಿ ನಾನು. ಎಲ್ಲ ಬರೋಬ್ಬರಿನೇ ಅದಾವ ವರದಿ ಕೊಟ್ಟಾರವ್ರು. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಲ್ಲಿ ಹೋಗಬೇಡ್ರಿ. ನಮ್ಮ APMC ಅಥವಾ ನಾವು ಹಾಕಿದ ಕಾಟಾದಲ್ಲಿ ನೀವೇ ರೈತರು ನಿರ್ವಹಣೆ ಮಾಡ್ತಕ್ಕಂಥ 12 ಕೂಡ ನಿಮ್ಮ ಕೈಲಿ ಕೊಡ್ತೀನಿ ನಾನು. ಯಾವ ಕ್ರಾಸ್ನಲ್ಲಿ 2-3 ಕಾರ್ಖಾನೆಗೆ ಅನುಕೂಲ ಆಗ್ತೋ ಹಂತದಲ್ಲಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ. ಮುಂದೆ ನಮ್ಮ ಕಡೆ ಸ್ವಲ್ಪ ಆದಾಯ ಬಂದಮೇಲೆ ಎಲ್ಲ ಕಡೆ ಕೂಡಿಸ್ಕೊಡ್ತೀನಿ ರಾಜ್ಯದಾಗ, ಅದರಾಗೇನು 2 ಮಾತಿಲ್ಲ. ಆದರೆ ಅಲ್ಲಿ ತನಕ ನೀವು ಈ ವ್ಯವಸ್ಥೆಯನ್ನು ಉಪಯೋಗ ಮಾಡ್ಕೋರಿ ಅನ್ನೋದು ನನ್ನ ಉದ್ದೇಶ. ಇದ್ರ ಜೊತೆ ಇವತ್ತು ನಾನು ಬರೀ ರೈತರ ಬಗ್ಗೆ ಮಾತಾಡಿದ್ರೆ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತಾರೆ. ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡೀನಿ ಮೊನ್ನೆ. ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಈಗ ಅವರು ಉತ್ಪನ್ನಗಳು ಒಳ್ಳೆ ರೇಟಿಗೆ ಮಾರಿದ್ರೆ ಅವ್ರು ನಿಮಗೊಂದು ಸ್ವಲ್ಪ ಹೆಚ್ಚಾಗಿ ಬೆಲೆ ಕೊಡ್ಲಿಕ್ಕೆ ಆಗ್ತದೆ. ಆದರೆ ದುರ್ದೈವಶ ಅವ್ರ ಉತ್ಪನ್ನಗಳು ಯಾವುವು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳದಾವೆ. ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಇಥನಾಲ್ ಬರ್ತಿತ್ತು, ಇಲ್ಲಿವರೆಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಈ ಮೀಡಿಯಾದವರು ಇವು ಯಾವೂ ಬರೀದಿಲ್ಲ. ನಾ ಬೈದಿದ್ದು ನೀವು ನನಗೆ ಬೈದಿದ್ದು ಎರಡೇ ಬರೀತಾರ ಅವರು. ಇಲ್ಲಿಲ್ಲ ಅಂದ್ರೆ ನೀವು ಚಪ್ಪಲಿಲಿ ಹೊಡೆದಿದ್ದು ಅಂತ ಬರೀತಾರೆ ನಂದು. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೀಡಿಯಾದವರಲ್ಲಿ,
ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕದವ್ರು. ಅದು ಮೋದಿಯವ್ರ ಮಾತು ಕೇಳಿ ಹಾಕ್ಯಾರ ಅವ್ರು. ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ, ಡಿಸೈಲಿಗೆ ಸೇರಿಸಂಗಿಲ್ಲ, ಪೆಟ್ರೋಲಿಗೆ ಸೇರಿಸ್ತಾರೆ. ಅದನ್ನು ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂಥೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು, ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಇಥನಾಲನ್ನು ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡಬೇಕಾಗಿತ್ತು, ಆ ರಾಜ್ಯದೊಳಗೆ ನಾವು ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದರೂ ನಮ್ಮನ್ನು ಇಥನಾಲ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಾಗಿಟ್ಟಾರೆ. 1ನೇ ಸ್ಥಾನದಲ್ಲಿ ಗುಜರಾತಕ್ಕೆ ಕೊಟ್ಟಾರೆ. 113% ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಆದೇಶ ಅವ್ರಿಗಾಗ್ಯದ. ಅಲ್ಲಿ ಕಾರ್ಖಾನೆನೂ ಕಡಿಮೆ ಅದಾವು ಮತ್ತು ಅವರಿಗೆ ಹೆಚ್ಚಿಗೂ ಬರೀ 11 ಕಾರ್ಖಾನೆ ಅಲ್ಲದಾವು. ನಂಬಲ್ಲಿ ಎಟ್ಟದಾವು? 81 ಅದಾವು. ಇನ್ನ 20 ಹಾದ್ಯಾಗ ನಿಂತಾವು. ಆದ್ರೆ 11 ಇದ್ದವರಿಗೆ 113%. ಅವ್ರು ಬರೀ 38 ಕೋಟಿ ಕೇಳಿದ್ರೆ ಅವ್ರಿಗೆ 38 ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ 43 ಕರೋಡ್ ಕೋಟಿ ಕೊಟ್ಟಿದ್ದಾರೆ. ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್. ಅದು UPಗೆ 242 ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ 160 ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ. ಅವ್ರಿಗೆ 66% ಕೊಟ್ಟಾರೆ. ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದಾವ್, ನಮ್ ಡಬಲ್ ಅದಾವ ಅವ್ರಿಗೆ. ಆದ್ರೆ ಅವರಿಗೆ 267 ಕೇಳಿದ್ರೆ ಅವ್ರಿಗೆ 130 ಕೋಟಿ ಲೀಟರ್ ಕೊಟ್ಟಿದ್ದಾರೆ, ಕರೋಡ್ ಲೀಟರು. ಅವ್ರಿಗೆ 48%. ಕರ್ನಾಟಕದವ್ರು ನಾವು ಇವರೆಲ್ಲರಿಗಿಂತ ಹೆಚ್ಚಿಗೆ ಕೇಳಿದ್ವಿ, 325 ಕರೋಡ್ ಲೀಟರ್ ಕೇಳಿದ್ವಿ. ನಮಗೆ 116 ಕರೋಡ್ ಲೀಟರ್ ಕೊಟ್ಟಾರ, ನಮಗೆ ಕೊಟ್ಟಿದ್ದು 35%. ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ. ಈ ಮಾಧ್ಯಮದ ಮಿತ್ರರು TV ಒಳಗೆ ನನ್ನೇ ಹಿಡಿತಾರೆ ಎಲ್ಲೋದಲ್ಲಿ. ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡ್ಡಾಡಕತ್ತಾರೆ, ಕರ್ನಾಟಕನ ಕೇಳಂಗಿಲ್ಲ ಅವ್ರಿಗೆ. ಅವ್ರು ನನ್ನ ಎದುರಿಗೆ ಬಂದ್ರೆ ಆಗಲೇ ಬೆಳಗ್ಗೆ ಧಾರವಾಡನಾಗ. ಮತ್ತು ನಿಮ್ಮ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ಮ ದುರ್ದೈವಕ್ಕೆ ನನ್ನೇ ಹಿಡಿತೀರಿ ನೀವು, ಗೊತ್ತೇ ಇಲ್ಲ. ಮತ್ತೇನು ಮಾಡು? ಸಕ್ರಿ ಮಂತ್ರಿ ಅವರೇ, ಅವ್ರು ನಮ್ಮ ರಾಜ್ಯದವರೇ ಅದಾರ. ಅವ್ರಿಗೆ ಕೇಳಬೇಕು ನೀವು. ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂಥ ಅವಕಾಶ ಇದೆ. ನಾನು ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ. ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು. ಅವ್ರು ತಪ್ಪು ಮಾಡಾಕತ್ತಾರಂತ ಅಂದವರೇ ಮುರುಗೇಶ್ ನಿರಾಣಿ ಅವರು. ಅವರು BJP ಅವರೇ, ನಿಮ್ಮ ಬಾಜುಕೆ ಅದ. ಅವ್ರ ಪತ್ರನೂ ನನ್ನ ಕಡೆ ಅದ. ಮುರುಗೇಶ್ ನಿರಾಣಿ ಅವ್ರ ಪತ್ರ ಅಲ್ಲಿ ಬಂಡಲ್ನಾಗ ಅದ, ಕೊಡ್ತೀನಿ ನಿಮಗೆ. ಅವರು ಅಮಿತ್ ಶಾಗೂ ಬರ್ದಾರ, ನಮ್ಮ ಪ್ರಹ್ಲಾದ್ ಜೋಶಿಗೂ ಬರ್ದಾರ. ಇಥನಾಲ್ ಬಗ್ಗೆ ಬರ್ದಾರ. ಸಕ್ರಿ ಎಕ್ಸ್ಪೋರ್ಟ್ ಮಾಡಕ್ಕೆ ಅನುಮತಿ ಕೊಡ್ರಿ ಅಂತ ಬರ್ದಾರ. ಅಲ್ಲಿಂದ ಇನ್ನೊಂದು ಮಹತ್ವದ್ದು, 2019ರಲ್ಲಿ MSP ಸಕ್ರಿ ಅಂದರೆ ಈ ಸಕ್ರಿ ಇವತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲದ. ಆ ಸಕ್ರಿ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಸಕ್ರಿ ಉತ್ಪಾದನೆ ಮಾಡಿ ಇಥನಾಲ್ ಮಾಡದೆ ಹೋದರೆ ಕಡಿಮೆ ಲಾಭ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಥನಾಲ್ಗೂ ಸ್ವಲ್ಪ ಅವಕಾಶ ಕೊಡ್ರಿ, ಸಕ್ರಿಗೂ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ವಿ. ಆದರೆ ಇಥನಾಲ್ನಾಗ ಈಗೇನು ಮಾಡಕತ್ತಾರೆ ಅಂದರೆ ಮೆಕ್ಕೆಜೋಳ ಕಡಿಮೆ ಧಾರಣೆಗೆ ಸಿಗ್ತದಂತ ಅವ್ರಿಗೆ ಅನುಮತಿ ಕೊಡಾಕತ್ತಾರೆ. ಯಾಕಂದ್ರೆ ಅವು ಬೆಳೆದಂಥವು ಅಳಬೇಕಲ್ಲ. ಮತ್ತು ಈಗ ನೋಡಿರಿ ಮೆಕ್ಕೆಜೋಳದ ಹಣೆಬರ ಎಲ್ಲಿಗೆ ಬಂದದ್ದು. ಹೋದ ಸರ್ತಿ 2300-400 ಇತ್ತು, ಈಗ 1600ಕ್ಕೆ ಬಂತು. ಮತ್ತು ನನಗೆ ಹೇಳ್ತಾರೆ ಮೆಕ್ಕೆಜೋಳ MSP ಒಳಗೆ ಮಾರ್ಬೇಕತ್ತ. ಯಾರೇ ದನ ತಿತ್ತವ, ಮನುಷ್ಯರು ತಿತ್ತಾರ ಅದನ್ನು. ಇದನ್ನು ಕೂಡ ಅವ್ರು ಹೇಳಿದ್ದಾರೆ. ಮೆಕ್ಕೆಜೋಳದಿಂದ ಇಥನಾಲ್ ಮಾಡೋಣ ಅಂತೇಳಿ ಶುರು ಮಾಡ್ಯಾರ. ಕಬ್ಬಿನ ಜೊತೆನೂ ಮೆಕ್ಕೆಜೋಳ ಮಾಡಿದ್ರೆ ನಡೀತದೆ. ಇಲ್ಲದ ಅದನ್ನು ಆದೇಶ ಅವರೇ ನಿರಾಣಿ ಅವ್ರು ಬರೆದಿದ್ದು ಕೂಡ ನನ್ನ ಕಡೆ ಅದ. ನಾನು ಅವ್ರ ಮಾತೇ ಕೇಳಿ ನಿನ್ನೆ ಅವ್ರ ಕಡೆನೇ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಗೊಮ್ಮೆ ಹೋಗ್ತೀರಾ, ನನ್ಗೆ ಹೇಳಿ ಹೋಗ್ಬೇಡ, ಮತ್ತು ನಾನೇ ಕಳಿಸಿ ಅನುಪಕ್ಕೆ ಅವರು. ಆದರೆ ನಾನು ಪಾಪ ಅವರು ಹೆಚ್ಚಿನ ಕಾರ್ಖಾನೆ ಮಾಲಕರಿದ್ದಾರೆ, ಅವ್ರಿಗೆ ಸಮಸ್ಯೆ ನಮ್ಗಿಂತಲೂ ಹೆಚ್ಚು ಗೊತ್ತದವು. ಅದಕ್ಕೆ ಅವರೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಪತ್ರ ಬರ್ದ.
ನಮಗೆ MSP ಸಕ್ಕರೆಗೆ ಧಾರಣಿ ಏರಿಸ್ರಿ ಅಂತ ಹೇಳ್ಯಾರ ಅವ್ರು. ಈಗ ನಿಜವಾಗ್ಲೂ 31 ರೂಪಾಯಿ ಅದ MSP ಸಕ್ಕರೆ ಧಾರಣಿ. ಆದರೆ ಇದು ಎಲ್ಲರಿಗೂ ಅದ, ಬಡವರಿಗೂ ಅದೇ ಧಾರಣಿ ಅದ, ಶ್ರೀಮಂತರಿಗೂ ಅದೇ ಧಾರಣಿ ಅದ. ನಾವೇನು ವಿನಂತಿ ಮಾಡಾಕತ್ತೀವಪ್ಪ ಅಂತಂದ್ರೆ 100ಕ್ಕೆ 70% ಸಕ್ರೆ ಈ ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗ್ತದೆ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ತದೆ, ಐಸ್ ಕ್ರೀಮ್ಗೆ ಹೋಗ್ತದೆ, ಶ್ರೀಮಂತರಿಗೆ ಹೋಗ್ತದೆ, ಈ ಔಷಧ ಮಾರೋರಿಗೆ ಸಿರಪ್ಗೆ ಹೋಗ್ತದೆ. ಅದಕ್ಕೊಂದು ಧಾರಣಿ ಬೇರೆ ಇಡ್ರಿ. ಬಡವರು ನಮ್ಮಂಥ ಜನ ತಿಂತಕ್ಕಂಥ ಸಕ್ರೆಗೆ ಒಂದು ಧಾರಣಿ ಬೇರೆ ಇಡ್ರಿ ಅಂತ ಹೇಳಿ. ಬಡವರಿಗೆ ಕೊಡ್ತಕ್ಕಂಥ, ನನ್ನಂಥವ್ರಿಗಲ್ಲ, ಮತ್ತು ಅದು ಹೇಳ್ತೀನಿ, ಬಡವರಿಗೆ ಕೊಡ್ತಕ್ಕಂಥ ಸಕ್ರೆ ನೀವು 31 ರೂಪಾಯಿ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಕೋಕೋ ಕೋಲಾದ ಒಂದು 100 ಗ್ರಾಮ್ ಸಕ್ಕರೆ ಹಾಕಿ 1000 ಗ್ರಾಮದ ರೊಕ್ಕ ತೆಗಿತ ನಾವು. ಈಗ ನಾವು ಸಿಲಿಂಡರ್ ನಮಗೆ ಕೊಡ್ತಾರೆ, ಮನಿ ಸಿಲಿಂಡರ್ ಸಸ್ತದ, ಹೋಟೆಲ್ ಸಿಲಿಂಡರ್ಗೆ 2 ಧಾರಣಿ ಅದಾವ. ಕಮರ್ಷಿಯಲ್ ಸಿಲಿಂಡರು, ಡೊಮೆಸ್ಟಿಕ್ ಸಿಲಿಂಡರ್ ತರ ಇಂಗ್ಲೀಷ್ನಾಗ. ಅದಕ್ಕೊಂದು ಧಾರಣಿ ಅದ, ಅದಕ್ಕೊಂದು ಧಾರಣಿ ಅದ. ಇವರು ಸಕ್ರೆ ಮಾರಿ ಉತ್ಪನ್ನ ಮಾಡ್ಕೊಳ್ಳೋರ್ಗೊಂದು ರೇಟ್ ಬೇರೆ ಇಡ್ರಿ ಅಂದ್ರೆ ಇನ್ನೂ ತನ ಅವ್ರು ಮಾಡಕ್ ತಯಾರಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಇಥಿನಾಲ್ ಆಯ್ತು, ಎಕ್ಸ್ಪೋರ್ಟ್ ಆಯ್ತು, ಸಕ್ರೆ MSP ಒಳಗಿನ ಸಮಸ್ಯೆ ಅದ. ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನು ಏನಪ್ಪ ಅಂದರೆ FRPಯನ್ನು ನಿರ್ಣಯ ಮಾಡ್ತಕ್ಕಂಥವ್ರು ನಾವು ಅಲ್ಲ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಈಗ ನಾವೇನಪ್ಪ ಅಂದ್ರೆ ಚುನ್ನಪ್ಪಣ್ಣ ಅಂತವರು, ಪೂಜಾರಿ ಶಶಿಕಾಂತ್ ಗುರೂಜಿ ಅಂತವ್ರು ಹೋರಾಟ ಮಾಡಿದ್ರೆ ನಮ್ಮ ಕೈಲೇ ರೊಕ್ಕ ಕೊಟ್ಟು ನಿಮಗೆ ಸಮಾಧಾನ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಒಂದು ಪೈಸಾ ಇಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರದಿಂದ ನಿಮಗೆ ದುಡ್ಡು ಕೊಡ್ತೀವಿ, ಆದಾಯ ಹೋಗುವುದೆಲ್ಲ ಅವ್ರಿಗೆ. ನೀವು ನಮಗೂ ಬರ್ತದೆ, ನಾನು ಇಲ್ಲ ಅನ್ನೋದಿಲ್ಲ, ಆದ್ರೆ ನಮಗೆ ಬಂದಷ್ಟೇ ಅವ್ರಿಗೂ ಬರ್ತದೆ. 50-50 ಅವ್ರಿಗೂ ಕೇಳಬೇಕಲ್ಲ. ನೀವು ಎಲ್ಲಿ ಕೇಳಿಲ್ಲ, ನೀವು ಎಂದು ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಹೆಸರೇ ತೊಗೊಂಡಿಲ್ಲ. ನೀ ನೆನಪಾಗಿಲ್ಲ ತೋರಿ. ಈಗ ನಾನು ನೆನಪು ಮಾಡಿಕೊಟ್ಟೋಗಿನಿ, ಜಬುಸ್ ಮತ್ತೆ ಅದನ್ನು ಬಿಡಬೇಡ. ಅಲ್ಲಿ ಅಷ್ಟು ದೂರ ಅದಾರ, ಗುಜರಾತಾಗ, ಇಲ್ಲೇ ಬಾಜುಕ್ ಅದಾರ ಧಾರವಾಡನಾಗ. ಅವ್ರು ಬರೇ ಬರ್ಡೇ ಹೇಳ್ಯಾರ. ಏನ್ ಮಾಡಲ್ಲ, ನಿಮ್ಗೆ ಅದು ನಿಮ್ ದುರ್ದೈವ. ಇಲ್ಲ, ಇವಕ್ಕೆಲ್ಲ ನಾವು ಅಷ್ಟೇ ಹೊಣೆಗಾರರಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು. ಅದು ಸಾಹೇಬ್ರಿಗೆ ಗೊತ್ತಿದೆ. ನೀವು ಅವ್ರ ಬಾಯಿಲಿ ಕೇಳಿ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಅನುಭವ ಅದೆ. ನಾ ಮೊನ್ನೆ ಒಂದು ಮಾತು ಹೇಳಿ ಹೋದೆ ನಿಮಗೆ, ಬನ್ನಿ ಕೂಡ ಅಂತೇಳಿ ನಮ್ಮ ಒಬ್ಬ XMLA ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದ್ನೇ ಕಾಣ್ತದೆ. ನಾ ಈ ವೇದಿಕೆ ಮೇಲೆ ಅವ್ರ 2 ಮಕ್ಕಳು ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಲಾಕ್ ಹೋಗಿ ತೀರ್ಕೊಂಡ್ರು. ಅಂತ ಪ್ರಾಮಾಣಿಕರು ನಮ್ಮಲ್ಲಿ ಭಾಳ ಅದಾರ, ಇವ್ರಂಗೆ ಅವ್ರಂಗೆ. ಅವರು ಸರ್ಕಾರಿ ಕಾರ್ಖಾನೆ ಕಟ್ಟಲಿಲ್ಲ, ಸಹಕಾರಿ ಕಾರ್ಖಾನೆ ಕಟ್ಟಿದ್ರು. ಅಂಥವ್ರ ಮಕ್ಕಳು 2 ಆಕ್ಸಿಡೆಂಟ್ನಾಗ, ಒಂದು ಆಕ್ಸಿಡೆಂಟು, ಇನ್ನೊಂದು ಯಾವುದೋ ಘಟನೆ ಆಗಿ ತೀರ್ಕೊಂಡವ್ರು. ಅಂಥ ತ್ಯಾಗ ಮಾಡಿದವ್ರು ಭಾಳ ಜನ ಅದಾರ, ಗೊತ್ತೇ ಇಲ್ಲ ಅವ್ರು ಯಾರಿಗೂ. ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇದನ್ನೆಲ್ಲ ನಾನು ಮತ್ತೊಂದು ಸರ್ತಿ ಬಂದಾಗ ಹೇಳ್ತೀನಿ. ಆದರೆ ಇವತ್ತು ನಾನು ಏನು ಮಾಡಕ್ಕೆ ಬಂದೀನಿ ಅದನ್ನು ಹೇಳೋದು ಚಿನ್ನಪ್ಪಣ್ಣ ನನ್ನ ಚೂಟ್ಲಾಕತ್ತಾನ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ನಾನು ಇಲ್ಲಿ ಚಿನ್ನಪ್ಪಣ್ಣ ಅವ್ರ ಕಡೆ, ಶಶಿಕಾಂತ್ ಗುರೂಜಿ ಅವ್ರ ಕಡೆ ಬಂದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ. ನಾನು ಸ್ವಲ್ಪ ತಡ ಮಾಡಿ ಬಂದೀನಿ. ಇವತ್ತು ನಾನು ಕ್ಷಮೆ ಕೇಳ್ತೀನಿ, ನಿಮಗೆ ಹೇಳ್ತೀನಿ. ನಾನು 7 ದಿವಸ ತಡ ಮಾಡಿದರೂ ಕೂಡ ನಾವು ಏನು ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಅದು. ಏನಪ್ಪ ಅಂತಂದರೆ ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ, ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರದ ಸಮಸ್ಯೆ ಇರ್ತವೆ. ಇಲ್ಲಿ ಒಂದು ಸ್ವಲ್ಪ ನಿಮ್ಮ ಜಿಲ್ಲೆಯವ್ರ ಬಗೆಹರಿಸ್ಕೋತಾರ, ಅದು ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತೀನಿ. ಇದು ಒಂದು ಸ್ವಲ್ಪ ನಮ್ಮಿಂದು ಲೋಪ ಆಗ್ಯದೆ. ಆದರೆ ತಡ ಆದರೂ ಕೂಡ ದೇರುವ ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ತಡ ಆದರೂ ಕೂಡ ನಾನು ಚುನ್ನಪ್ಪಣ್ಣ ಅವ್ರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಬರೀ ಮಾತು ಕೊಟ್ಟಿದ್ದು 50 ರೂಪಾಯಿ. 50 ರೂಪಾಯಿ ಯಾಕಂದ್ರೆ ನನಗೆ ಮುಖ್ಯಮಂತ್ರಿಗಳು 1 ಪೈಸಾ ಕೊಡೋಕ್ಕಾಗಲ್ಲಪ್ಪ. ಹಿಂದೆ ನಿಮ್ಮ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದರು. ಅವರು ಇಲ್ಲಿ ಬಂದು ಹೋಗ್ಯಾರ ಕಾಣ್ತದೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರೇ ತೊಗೊಂಡು ಭಾಷಣ ಮಾಡಿ ಹೋಗ್ಯಾರ. ಅವ್ರು ಚಿಕ್ಕೋಡ
ನಾನು ಅವ್ರು ಹೇಳಿದ ತಪ್ಪಲ್ಲ, ರಾಜ್ಯ ಸರ್ಕಾರರೇ ಕೊಡಲಿ ಕೇಂದ್ರ ಸರ್ಕಾರರೇ ಕೊಡಲಿ, ಆದರೆ ರಾಜ್ಯ ಕೇಂದ್ರ ಇಬ್ಬರೂ ಕೂಡಿ ಕೊಟ್ರೆ, ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದರೆ 200 ರೂಪಾಯಿ ಇವರೇ ಇಬ್ಬರು ಗುರುಗಳು ಬಂದು 100 ಹೊಡ್ಕೊಂಡ್ ಬಂದಾರ ಇಲ್ಲಿ. ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ಟರೆ ಸಮಾಧಾನ ಆಗ್ತೀರಿ ಅಂತ ಹೇಳಿ ನಾನು ತಿಳಿದಿದ್ದೆ. ಆದರೆ ಶಶಿಕಾಂತ್ ಗುರೂಜಿಯವರು ಹೇಳಿದ್ರು, ಚುನ್ನಪ್ಪಣ್ಣ ಅಂತರೂ ನೀ ಅಲ್ಲಿ ಬಂದೆ ಅಂದ್ರೆ ನೋಡಿ ಇಂದ್ರಾಗಡೆ ಅಂತಂದ್ರು. ನಾನು ಏನು ಮಾಡಲಿ ಚುನ್ನಪ್ಪಣ್ಣ ಹೇಳ್ರಿ, ಹಿಂಗೆ ಅನ್ನಾಕತ್ತಾರೆ ಮುಖ್ಯಮಂತ್ರಿಯವರು. ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದಿದ್ದು ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರ ಇದ್ದಾರೆ ಅವ್ರು ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಈ ಸರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರೂ ಕೂಡ ಅವರು ಬದುಕು ಹಸನಾಗಿಲ್ಲ. ಅವರು ಮೆಕ್ಕೆಜೋಳ ಬೆಳೆದ್ರೂ ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರೂ ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರೂ ಉಪಯೋಗ ಆಗಿಲ್ಲ. ಏನಾರೆ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, DC ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ಮ ಕೈಯಾಗ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಬರ್ರಿ ಆ ಕಡೆ ಬರ್ತೀನಿ. ಏನ ಸ್ಟಿಕ್ ತೆಳಗೆ ಇಳಿಸು. ನೋಡಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದೆ ತಾವು ಕ್ಷಮೆ ಇರಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ಮಟ್ಟ ಕುಂತಿರೋ ತಂದ್ರೆ 2 ನಿಮಿಷ ಕೊಡ್ರಿ ಮುಗಿತು. ಅಜ್ಜಾರ ನಿಂತಾರೆ 2 ನಿಮಿಷ ಬಾಳೇನಿಲ್ಲ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಯದ. ಒಂದ್ 3 ನಿಮ್ ಪರವಾಗಿ 1-2 ಬೇಡಿಕೆ ಅದಾವ. ಮುಂದಿನ ಕೆಲಸ ಅದು ಇಲ್ಲಿಂದ ಮುಗೀತಾ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 1-2 ಬೇಡಿಕೆ ಅದ. ಸ್ವಲ್ಪ ಸೈಡ್ ಒಂದೆರಡು ನಿಮಿಷ ಸರ್, ಒಂದ್ ನಿಮಿಷ ಸರ್. ಸರ್ ಇವತ್ತು ಗೆಲುವಾಯ್ತು, ನಮ್ಮವ್ರು ಅದಿರಿ. ಏನಾರೇ ನಮ್ಮ ಜನರ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ 4 ಕ್ಷಮೆ ಕೇಳ್ತೀನಿ. ನಮ್ಮವ್ರು ಸಚಿವರು ಅದಿರಿ. ಇನ್ನೊಂದು ವಿನಂತಿ ಅಂದ್ರೆ, ಬಿಲ್ ಅಂತರೂ ಘೋಷಣೆ ಆಯ್ತು ಸರ. ಒಂದು, ಇದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗೆ, ಎಲ್ಲ ಫ್ಯಾಕ್ಟ್ರಿಗೆ 100 ರೂಪಾಯಿಗೆ ಸಂಬಂಧಪಟ್ಟು ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಇಡೀ ರಾಜ್ಯದೊಳಗೆ ಎಲ್ಲ ಕಡೆ ಹೋರಾಟ ನಡೆದದು. ಅವರೆಲ್ಲರ ಪರವಾಗಿ ನಾವೊಂದು ವಿನಂತಿ ಮಾಡ್ಕೊಳ್ತೇನೆ ಸರ. ಹೋರಾಟ ಗುರ್ಲಾಪುರದೊಳಗ ನಮ್ಮ ರಾಜ್ಯಾಧ್ಯಕ್ಷರ ಮುಖಂಡತ್ವದೊಳಗೆ ನಡೆದದ. ಈ ಮುಖಂಡರು ಒಂದು 20 ಮಂದಿನ ತಾವು ಕರ್ಕೊಂಡು, 20 ಮಂದಿನ ಸರ್, ಬೇರೆದವ್ರು ಆಗ್ಬಾರ್ದು. ಇಲ್ಲಿ ಕುಂತಂತ ನಮ್ಮ ಮುಖಂಡರು, ನಾವು ಯಾರ ಹೆಸರು ಕೊಡ್ತೀವಿ ಅವ್ರು 20 ಜನ ಕರ್ಕೊಂಡು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ, ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಆಗ್ಬಾರ್ದು. ಯಾಕಂದ್ರೆ ಬೇರೆ ಜಿಲ್ಲೆಯವ್ರು ನಮಗೆ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗೆ. ದಯವಿಟ್ಟು ಅದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಈಗ ರಾಜ್ಯದೊಳಗೆ ಎಳನೀರು ಬೆಳೀತಾರೆ.
ನಮ್ಮ ಎಳೆನೀರು ಹಂಗೆ ಇರಂಗಿಲ್ಲ, ಮೈಸೂರು ಎಳೆನೀರು ಹಂಗೆ ಇರಂಗಿಲ್ಲ. ಇಲ್ಲ, ನಾ ಹೇಳ್ತೀನಿ, ನಮ್ಮ ರಾಜ್ಯದೊಳಗ ಎತ್ತದಾವು, ಕಿಲಾರಿ ಎತ್ತೆ ಬೇರೆ, ಹಳ್ಳಿ ಕೆರೆ ಬೇರೆ. ಅದು ಈ ಭೂಮಿ ಗುಣಧರ್ಮ, ಹವಾಮಾನ ಗುಣಧರ್ಮ, ಅದು ರಿಕವರಿ ಮೇಲೆ ನಡೀತದೆ. ಆದ್ರೆ ನೀವೆಲ್ಲ ಸುದೈವಿಗಳು. ಏನಪ್ಪಾ ಅಂದ್ರೆ ಬೆಳಗಾವದಾಗ ಕೃಷ್ಣಾ ನದಿ ತೀರದ ಮೇಲೆ ಫಲವತ್ತಾದ ಮಣ್ಣಿನ ಮೇಲೆ ಬದುಕಿರ್ತಕ್ಕಂಥವ್ರು ನೀವು. ನಿಮ್ಮಲ್ಲಿ ಹೆಚ್ಚು ಬೆಳೀತದ, ಅದಕ್ಕೆ ನಿಮ್ಗೆ ಹೆಚ್ಚು ಸಿಗ್ತದ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಳೀತದೆ, ನಮ್ಮಲ್ಲಿ ಅದಕ್ಕೂ ಸ್ವಲ್ಪ ಕಡಿಮೆ ಆಗಿರ್ತದೆ. ಅದೇನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಇಂದಿಲ್ಲ ನಾಳೆ ಅವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಗುರೂಜಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆ ಸರ್. ಏನು ವಿನಂತಿ ಅಂದ್ರೆ ನಮ್ಮವರ ಸಂಘಟನೆಯವರು ಬಾಗಲಕೋಟೆ ಬಿಜಾಪುರ ಹೋರಾಟ ನಡೀತದ. ಅವರೊಂದು 10 ಮುಖಂಡರು, ನಮ್ಮ ಚುನಾಪುರ 10 ಮುಖಂಡ ಕರ್ಕೊಂಡು ಮುಖ್ಯಮಂತ್ರಿಗಳು ಚರ್ಚೆ ಆಗಿ ಅದನ್ನ ಸರಿ ಮಾಡಿದ್ರೆ ಎಲ್ಲ ರಾಜ್ಯದ ಹೋರಾಟ ಹಿಂದೆ ಹೋಗ್ತದ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡೆ ನೀವೊಂದು ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲರ ಮುಂದೆ ಹೇಳಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಹೇಳ್ತಾನೆ ಕೇಳ್ಕೋರಿ. ಎಲ್ಲರ ಗುಪ್ತವಾಗಿ 2 ಡಬ್ಬಿ ತೂಕ ಮಾಡ್ಕೋರಿ, ಟ್ಯಾಕ್ಟ್ರಾಗ ಹೋಗಿ ತೂಕ ಮಾಡ್ರಿ. ವ್ಯತ್ಯಾಸ ಬಂದ್ರೆ ನನ್ನ ಕಡೆ ಕೊಡ್ರಿ. ಚುನಪ್ಪ ನಾನು ಸಚಿವರು ಕೊಡಿ ಅಂತ ತಾಕತ್ ಒಳಗೆ ಹಾಕ್ಸ್ತೇವೆ. ನೀವು ಇಲ್ಲಿ ಬಂದು ಹೇಳೋದು ನಿಮಗೆ ರಾಜ್ಯದಾಗ ಯಾವ ಫೋನ್ ಹಚ್ಚರು ತಾಕತ್ಲಿ ಎದಸಕ್ ನಾವು ಇದೀವಿ. ಅದು ಬರೀ ಹೇಳೋದು ಮಾಡಬೇಡ್ರಿ. ಗುಪ್ತ ರಾತ್ರಿ ಮನೆಗೆ ಕಳ್ತನ ಮಾಡಕ್ ಬಂದ್ರೆ ಕಳ್ಳ ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡೀರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕತ್ತ ನಮ್ಮ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ. 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಗುರ್ಲಾಪುರ ಇತಿಹಾಸ ಅಳಗ್ತೈತೆ, ಹಂಗ ಮಾಡ್ತೀವಿ ಸರ್. ಇನ್ನೊಂದು ಒಂದು ಸಣ್ಣ ಬೇಡಿಕೆ. ಈಗ ಬೆಳಗಾಂ ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಅದಾವ ಸರ್. ನಮ್ಮ ಚುನಪ್ಪ ಪೂಜಾರಿ ಏನ್ ಮುಖಂಡದಾರಲ್ಲ, ಒಂದು 5 ಜನ ರೈತ ಮುಖಂಡರು, ಒಂದ್ 2 ಜನ ಅಧಿಕಾರಿಗಳು ನೇಮಕ ಮಾಡ್ರಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಬಾಳ ಹೊಡಿತಾರ ಸರ್. ಇಲ್ಲೇ ಬಾಳ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟ್ರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡ್ಬೇಕು. ಈ ಕಾಟ ವ್ಯವಹಾರ ಏನಿದೆಯಲ್ಲ, ನನ್ನ ಸಕ್ಕರೆ ಕಾರ್ಖಾನೆಗೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ತನಕ 2 ವರ್ಷ ನಾನೇ ಇದನ್ನ ಪ್ರಯತ್ನ ಮಾಡಿದ್ದೀನಿ. ನಾನು ಖಂಡಿತ ಮುನಿಯಪ್ಪ ಸಾಹೇಬರು ಇದರ ಇಲಾಖೆ ಮಂತ್ರಿಗಳು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಅವ್ರನ್ನ ಖಂಡಿತ ಇಲ್ಲಿ ಗುರ್ಲಾಪುರ ಕರ್ಕೊಂಡ್ಬಂದು ಆ ಪ್ರಯತ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತೀನಿ. ಕೊನೆಯದಾಗಿ ಸಚಿವರು ನಮಗೆ ಸ್ಪಂದನೆ ಮಾಡ್ಯಾರ. ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. 1 ನಿಮಿಷ ಮಾತಾಡ್ತೀನಿ. ಇವತ್ತಿನ ವೇದಿಕೆಗೆ ಪರಂ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಬಂದು ಶುಭವನ್ನು ಹಾರೈಸ್ತಾರ. ಅವರಿಗೆ ಜೋರಾದ ಚಪ್ಪಾಳೆ ಹೊಡೀರಿ. ಮಾಧ್ಯಮದವರಿಗೆ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಧನ್ಯವಾದ ಸಲ್ಲಿಸ್ರಿ ಸರ್. ಇನ್ನೊಂದು ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಹೊಡೀರಿ. ಅವ್ರು ಇನ್ನೊಂದು ಸ್ವಲ್ಪ ಜೋರ್ ಪ್ರಚಾರ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸಿಗ್ತದೆ. ಒಂದ್ ನಿಮಿಷ ಮುಗೀತು ಸರ್. ಒಂದು ನಮ್ಮ DCP ರವಿ ನಾಯ್ಕ್ ಸರ್ ಪರವಾಗಿ ನಾ ಬೇಡ್ಕೊಂತೀನಿ ಸರ್. ಏ ತಮ್ಮ ಏನಾಗತ್ತದ ಅದ್ರ ಮಾತಾಡೋನಲ್ಲ, ಮಾತಾಡೋಣ ಸ್ವಲ್ಪ ಸರಿ. 2 ನಿಮಿಷ ತಡಿ ಸರ್. ಪೊಲೀಸ್ ಅಧಿಕಾರಿಗಳು ಪಾಪ 10 ದಿನ ನಮ್ಮ ಶ್ರೀಶೈಲ್ ಬ್ಯಾಕ್ವರ್ಡ್ ಸರು, ಮುಲ್ಲಾ ಸರು 10 ದಿನ 24 ತಾಸು ಇಲ್ಲೇ ಬಿದ್ದಾರ್ರಿ. ಪಾಪ ನಮ್ಮ ಸಲುವಾಗಿ ಸೇವೆ ಮಾಡ್ಯಾರಿ. ಪಾಪ ನಾಳೆ ಒಂದಿನ ರಜಾ ಕೊಟ್ಬಿಡಿ ಸರ್, ಅವ್ರು ಹೋಗ್ಲಿ ಪಾಪ. ನಮ್ಮ ಸಾಹೇಬರೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿಪ್ಪ ಅವ್ರ ಸೇವಕ್ಕ. ಒಂದ್ ನಿಮಿಷ ತಡ್ರಿ. 1 ನಿಮಿಷ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡ್ರಿ. 1 ನಿಮಿಷ. ಗುರ್ಲಾಪುರ ಗ್ರಾಮದೊಳಗ ಈ ಭೂಮಿ ಕೊಟ್ಟು ಅಡಿಗೆ ಮಾಡಿ ಕಸ ಹೊಡೆದು ಇಲ್ಲಿದ ಗ್ರಾಮದ ಹಿರಿಯರು, ಈ ಭಾಗದೊಳಗೆ JP ಇರ್ಲಿ TP ಇರ್ಲಿ, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ರೈತ ಮುಖಂಡರು, ಅದೇ ರೀತಿಯಾಗಿ ನಮ್ಮ ಈರಣ್ಣ ಕಡಾಡಿ ಸಾಹೇಬ್ರ ಆದಿಯಾಗಿ ಎಲ್ಲಾ ಪಕ್ಷದವ್ರು ಏನ್ ಸಹಕಾರ ಕೊಟ್ರಿ ಪಕ್ಷಾತೀತವಾಗಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಡಾಡಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಿನ್ನೆ ಲಯರ್ ಸಿಂಗ್ ಅವರು, ಕೊಪ್ಪಳ MLA ಹಿಟ್ನಾಳ್ ಅವರು, MP ಅವರು, ಕೊಪ್ಪಳ MP ಅವರು, ಲೇಯರ್ ಸಿಂಗ್ MP ಅವರು, ಈರಣ್ಣ ಅವರು ಬಹಳ ನಿಮ್ ಸಲುವಾಗಿ ಹೋರಾಟ ಮಾಡಿದಾರೆ. ಅವ್ರಿಗೂ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ. ಆಯ್ತು, ಹೇಳ್ತೀನಿ. ನಾನ ಸಚಿವರಿಗೆ ಮನೆ ಸ್ವತಃ ಕೊಡ್ತೀನಿ. ಆಯ್ತಾ? 1 ನಿಮಿಷ ಸರ್. DSP ಸರ್ ಮುಂದೆ ಬರ್ರಿ. ಸರ್
ಅಪ್ಪವ್ರು ಕರ್ಕೊಂಡು ಹೊಂಟ್ರ ವಾರ್ಡ್ ನಿಮಿಸ್ತಿದ್ದೀರ ಅಪ್ಪವ್ರು ಕರೀರಿ ಅಪ್ಪವ್ರು ಕರೀರಿ ಇಲ್ಲಿ ಅಪ್ಪವ್ರು ಕರಿ ಬೇಡ ಅಪ್ಪವ್ರು ಬರ್ರಿ ನೀವು ಬರ್ರಿ 2 ನಿಮಿಷ ಇಲ್ಲಿ ನೀವು ಬರ್ರಿ ಸರಿಯಪ್ಪ ಸರಿ ರೀ ಸರ್ ಅಪ್ಪವ್ರು ಬರ್ರಿ ನೀವು ಅಪ್ಪವ್ರು ಇಲ್ಲಿ ಬರ್ರಿ ನಿಮಗೆ ಹೂ ಹಾಕಿ 2 ನಿಮಿಷ ಅವ್ರು ಹಾಕಿ ಅಪ್ಪವ್ರಿಗೆ ಹಾಕ್ರಪ್ಪ ನೀವು ಅವ್ರು ಹೋಗ್ಬೇಕು ನೀವು ನಿಂದ್ರಪ್ಪ ಚುನಾ ಪೈಲ ಕರಿಯಪ್ಪ ನಿಂಗಪ್ಪನ ಪಕ್ಕಂಡಿ ಬಾಬುಗೌಡ್ ಬರ್ಬೇಕಿಲ್ಲೆಲ್ಲ ರೈತ ಮುಖಂಡ್ರು ಬಾಬುಗೌಡ್ರು ಮಲ್ಲಪ್ಪನ ಶ್ರೀಶೈಲ್ ಅಂಗಡಿ ರಮೇಶ್ ಕಲ್ಲಾರ್ ಚಿನಗುಂಡಿ ಯಾರ್ಯಾರು ರೈತ ಮುಖಂಡ್ರ ಇದ್ರೆ ಬರೀಪ್ಪ ಕೆಂಪನ ಅಂಗಡಿ ಬರ್ರಿ ಸ್ವಲ್ಪ ನೀ ಕೊಡಪ್ಪ ಅಜಾರಿಗೆ ಕೊಡು ಚುನಪ್ಪ ಪೂಜಾರಿ ಮುಗಿಸ್ಬಿಡು ಅಜಾರ್ ಕೊಡ್ತಮ್ಮ ಎಲ್ಲ ಜಗತ್ತಿಗೆ ಕೊಟ್ಟಂಗ ಅಜಾರ್ ಕೊಡು ಬಾಬುಗೌಡ್ರು ಅಲ್ಲಿ ಮಧ್ಯಮದವ್ರಿಗೆ ಅವಕಾಶ ಮಾಡಿಕೊಡ್ರಿ ಗದ್ದಲ ಮಾಡ್ಬೇಡ್ರಿ ಅವ್ರಿಗೆ ಹಾ ಜಯವಾಗಲಿ ಒಂದ್ ನಿಮಿಷ ಚೋನಪ್ಪ ಪೂಜಾರಿ ಅಜಾರ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಹೂ ಹಾಕಿಬಿಡ್ರಿ ಅಜಾರ್ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಎಲ್ಲರಿಗೂ ಹೂ ಹಾಕಿಬಿಡ್ರಿ ಅವರಿಂದ ನಮಗೆ ನ್ಯಾಯ ಸಿಕ್ಕದ ಜೋರಾಗಿ ಹೂ ಹಾಕಿಬಿಡ್ರಿ ಸರ್ ಮುಗುಳ ಕೊಡದ ಪರಮ ಪೂಜೆ ಎಲ್ಲಾ ಮಾಧ್ಯಮದವರಿಗೆ ಹೂ ಅರ್ಪಣೆ ಆಗ್ತದೆ ಜೋರಾಗಿ ಚಪ್ಪಾಳೆ ಹೊಡೀರಿ ಅದ ಮುಗುಳ ಕೊಡ ಜೋರ ತಂದಾರ ಅಜೋರ ಆಶೀರ್ವಾದ ಇವೆಲ್ಲ ಒಂದ್ ನಿಮಿಷ ಇಲ್ಲ ಚುನಾಪ್ ಹಾಕರಿ ನನಗೆ ಮಾಲಿ ಬೇಡ ನನಗೆ ಅಜ್ಜಾರ ಹರಾಗ ಹಾಕ್ಯಾರ ಅದೇ ಬೇಡ ಚುನಪ್ಪ ತಮ್ಮ